ತೆಲುಗು ಸಿನಿಮಾ ಪ್ರೇಮಂತೆ ಇದು ಕಾಮಿಡಿ ಮತ್ತು ರೊಮ್ಯಾನ್ಸ್ ಮಿಶ್ರಿತ ಸಿನಿಮಾ. ಈ ಚಿತ್ರ ಈಗ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡದಲ್ಲೂ ಲಭ್ಯವಿದೆ. ಈ ಚಿತ್ರದ ಕಥೆ ಮಧು ಮತ್ತು ರಮ್ಯಾ ಅವರ ಸುತ್ತ ನಡೆಯುತ್ತದೆ. ಇಬ್ಬರೂ ಒಂದು ಮದುವೆಯಲ್ಲಿ ಭೇಟಿಯಾಗುತ್ತಾರೆ. ಅವರಿಬ್ಬರ ಇಷ್ಟಾಕಷ್ಟಗಳು ಒಂದೇ ಇರುತ್ತವೆ. ಇಬ್ಬರು ಮದುವೆಯಾಗುತ್ತಾರೆ. ಮದುವೆಯ ನಂತರ ಮೊದಲ 1 ತಿಂಗಳು ತುಂಬಾ ಚೆನ್ನಾಗಿರುತ್ತದೆ. ಆದರೆ ರಮ್ಯಾಗೆ ತನ್ನ ಗಂಡನ ಬಗ್ಗೆ ಒಂದು ದೊಡ್ಡ ರಹಸ್ಯ ತಿಳಿಯುತ್ತದೆ. ಅದೇನೆಂದರೆ ಮಧು ಒಬ್ಬ ಕಳ್ಳ. ಸಿಸಿಟಿವಿ ಸೆಕ್ಯುರಿಟಿ ಬಿಸ್ನೆಸ್ ಹೆಸರಲ್ಲಿ ಅವನು ಕಳ್ಳತನ ಮಾಡುತ್ತಿರುತ್ತಾನೆ. ಈ ಸತ್ಯ ತಿಳಿದ ಮೇಲೆ ಅವರ ಜೀವನದಲ್ಲಿ ಏನಾಗುತ್ತದೆ? ರಮ್ಯಾ ಅವನನ್ನು ಬಿಟ್ಟು ಹೋಗುತ್ತಾನೆಯೇ ಅಥವಾ ಅವನನ್ನು ಬದಲಾಯಿಸುತ್ತಾಳೆಯೇ ಎಂಬುದೇ ಸಿನಿಮಾದ ಮುಖ್ಯ ಕಥೆ. ಪ್ಲಸ್ ಪಾಯಿಂಟ್ಸ್: ಪ್ರಿಯದರ್ಶಿ ಮತ್ತು ಆನಂದಿ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಪ್ರಿಯದರ್ಶಿ ಅವರ ಸೈಲೆಂಟ್ ಆಕ್ಟಿಂಗ್ ಮತ್ತು ಆನಂದಿ ಅವರ ಮುಗ್ಧತೆ ಇಷ್ಟವಾಗುತ್ತದೆ. ವೆನ್ನೆಲೆ ಕಿಶೋರ್ ಅವರ ಕೆಲವು ಕಾಮಿಡಿ ದೃಶ್ಯಗಳು ನಗು ತರಿಸುತ್ತವೆ. ಲಿಯಾನ್ ಜೇಮ್ಸ್ ಅವರ ಸಂಗೀತ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚಿತ್ರಕ್ಕೆ ಸಾಥ್ ನೀಡಿದೆ. ಮೈನಸ್ ಪಾಯಿಂಟ್ಸ್: ಸಿನಿಮಾದ ಮೊದಲ ಭಾಗ ಇಂಟ್ರೆಸ್ಟಿಂಗ್ ಆಗಿದ್ದರೂ ಸೆಕೆಂಡ್ ಹಾಫ್ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ. ಆಂಕರ್ ಸುಮಾ ಅವರ ಪಾತ್ರ ಅಷ್ಟೊಂದು ಪರಿಣಾಮಕಾರಿಯಾಗಿ ಮೂಡಿಬಂದಿಲ್ಲ. ಕೆಲವು ದೃಶ್ಯಗಳು ಸುಮ್ಮನೆ ಎಳೆದಂತೆ ಅನಿಸುತ್ತದೆ. ಕೆಲವು ಕಳ್ಳತನದ ದೃಶ್ಯಗಳಲ್ಲಿ ಅಷ್ಟೊಂದು ಲಾಜಿಕ್ ಕಾಣಿಸುವುದಿಲ್ಲ. ಪ್ರೇಮಂತೆ ಒಂದು ಸಿಂಪಲ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳದೆ ವೀಕೆಂಡಿನಲ್ಲಿ 1 ಸಲ ನೋಡಬಹುದಾದ ಚಿತ್ರ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.